ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ ನಾವು ಜಿಮ್ಯಾಟ್ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ನಂಬರ್ ಅನಾಲಜಿ ಅಥವಾ ಸಂಖ್ಯಾ ಸಾಮ್ಯತೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಹೇಗೆ ಉತ್ತರಿಸಬೇಕು ಅನ್ನೋದನ್ನು ಪರಿಚಯ ಮಾಡ್ಕೊಳ್ಳೋಣ. ಈ ತರಹದ ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕು ಅಂದರೆ ಕೆಲವೊಂದು ಸಂಖ್ಯೆಗಳ ಒಂದು ಜ್ಞಾನ ನಿಮಗೆ ತುಂಬಾ ಅವಶ್ಯಕವಾಗಿರುತ್ತೆ. ಆ ಸಂಖ್ಯೆಗಳು ಯಾವ್ದ್ಯಾವುದು ಅಂದರೆ ಸ್ಕ್ವೇರ್ ನಂಬರ್ಸ್ ಆಗಿರ್ಬೋದು, ಕ್ಯೂಬ್ ನಂಬರ್ಸ್ ಆಗಿರ್ಬೋದು, ಹಾಗೆ ಪ್ರೈಮ್ ನಂಬರ್ಸ್ ಅಂದರೆ ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೋದು. ಇವುಗಳ ಒಂದು ಜ್ಞಾನ ನಿಮಗೆ ಸರಿಯಾದ ರೀತಿಯಲ್ಲಿದ್ದರೆ ಈ ರೀತಿಯಾದ ಒಂದು ಪ್ರಶ್ನೆಗಳನ್ನು ನೀವು ಅತಿ ಸುಲಭವಾಗಿ ಉತ್ತರಿಸ್ತಾ ಸಾಗ್ಬೋದು. ಹಾಗಾದರೆ ಕೆಲವೊಂದು ಪ್ರಶ್ನೆಗಳನ್ನು ನಾವು ನೋಡ್ತಾ ಸಾಗೋಣ ಒಂದೊಂದಾಗಿ. ಇಲ್ಲಿ ಮೊದಲನೆಯ ಪ್ರಶ್ನೆ ಇದೆ, 5:36 6:6 ? ಇಲ್ಲಿ 5:36 ಏನಿದೆ ಅಂದರೆ 5 ಮತ್ತು 36 ಸಂಖ್ಯೆ ಏನಿದೆ ಅವುಗಳ ನಡುವೆ ಇರುವಂತಹ ಸಂಬಂಧವನ್ನೇ ನಾವೇನು ಮಾಡಬೇಕು ಅಂದರೆ ಪ್ರಶ್ನೆಯ ಸಂಖ್ಯೆ ಆಗಿರುವಂತಹ ಒಂದು 6ಕ್ಕೆ ಅನ್ವಯ ಮಾಡಬೇಕಾಗತ್ತೆ. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 43 ಇದೆ, 35 ಇದೆ, 49 ಇದೆ, 52 ಇದೆ. ಇದರಲ್ಲಿ ಯಾವುದು ಸರಿಯಾದಂತಹ ಉತ್ತರ ಅಂತ ನಾವು ತಿಳಿಬೇಕಾಗಿದೆ. ಹಾಗಾದರೆ ನೋಡೋಣ ಇಲ್ಲಿ ಏನಾಗಿದೆ ಅಂತ. ನಿಮಗೆ 36 ಅನ್ನೋದು ಸ್ಕ್ವೇರ್ ನಂಬರ್ ಅನ್ನೋದು ಗೊತ್ತಿದೆ, ಹೌದಲ್ವಾ? ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಹೇಗೆ ಬರುತ್ತೆ ಅಂದರೆ ಅಲ್ಲಿ 5 ಕೊಟ್ಟಿದ್ದಾರೆ, 5ರ ಮುಂದೆ 6ರ ಸ್ಕ್ವೇರ್ ಕೊಟ್ಟಿದ್ದಾರೆ, 5ಕ್ಕೆ 6ರ ಸ್ಕ್ವೇರ್ ಕೊಟ್ಟಿದ್ದಾರೆ ಅಂದಾಗ ನಾವೇನು ಮಾಡಬೇಕು, 6ಕ್ಕೆ 7ರ ಒಂದು ಸ್ಕ್ವೇರನ್ನು ನಾವು ಬರಿಬೇಕಾಗತ್ತೆ. ಅದು ಸರಿಯಾದ ಉತ್ತರ ಆಗುತ್ತೆ. ಅಲ್ಲಿ ಸಂಖ್ಯೆ 6 ಇದೆ, ಸೊ 7ರ ಸ್ಕ್ವೇರ್ ಏನಾಗುತ್ತೆ, 7 × 7 49 ಆಗುತ್ತೆ. ಸೊ 49 ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗುತ್ತೆ. ಇನ್ನು ಎರಡನೆಯ ಪ್ರಶ್ನೆ ಇದೆ, 3:64 5:? ಇದೆ. ಇಲ್ಲೂ ಸಹ ಅದೇ ರೀತಿಯಾದಂತಹ ಒಂದು ನಿಯಮ ಅನ್ವಯವಾಗಿದೆ. ಅಲ್ಲಿ ಸ್ಕ್ವೇರ್ ಇದೆ, ಆದರೆ ಇಲ್ಲಿ ಕ್ಯೂಬ್ ಇದೆ. ಇಲ್ಲಿ ಆಪ್ಷನ್ಗಳನ್ನು ಸಹ ನೋಡ್ಬೋದು ನಾವು. 125 ಆಗಿರ್ಬೋದು, 225 ಆಗಿರ್ಬೋದು, 343 ಆಗಿರ್ಬೋದು, 216 ಆಗಿರ್ಬೋದು. ಇವೆಲ್ಲವೂ ಸಹ ಕ್ಯೂಬ್ ನಂಬರ್ಸ್ ಆಗಿದೆ. ಹಾಗಾದರೆ ಇಲ್ಲಿ ಕ್ಯೂಬ್ ನಂಬರ್ಸಲ್ಲೇ ಏನೋ ಒಂದು ಸ್ವಲ್ಪ ಕೆಲಸ ನಡೆದಿದೆ ಅಂತ ನಾವು ತಿಳ್ಕೊಬೇಕು. ಸೊ 3 ಮತ್ತು 64ಕ್ಕೆ ಏನು ಸಂಬಂಧ ಇದೆ? 64 4ರ ಕ್ಯೂಬ್ ಆಗಿದೆ, 3ರ ಕ್ಯೂಬೇ ಬೇರೆ. ಸೊ ಅಲ್ಲಿ 3 + 1 ಮಾಡಿ ಏನು ಮಾಡಿದ್ರೆ 4ರ ಕ್ಯೂಬನ್ನು ನೀಡಿದ್ದಾರೆ. ಸೊ 3ಕ್ಕೆ 4ರ ಕ್ಯೂಬ್ ನೀಡಿದ್ರೆ 5ಕ್ಕೆ ನಾವೇನು ಮಾಡಬೇಕಾಗತ್ತೆ, 6ರ ಒಂದು ಕ್ಯೂಬನ್ನು ಬರಿಬೇಕಾಗತ್ತೆ. ಸೊ 6 ಕ್ಯೂಬ್ ನಿಮಗೆ ಗೊತ್ತಿದೆ, 6 ಕ್ಯೂಬ್ 216. ಸೊ ಈ ಒಂದು ಪ್ರಶ್ನೆಗೆ 216 ಸರಿಯಾದಂತಹ ಒಂದು ಉತ್ತರ ಆಗುತ್ತೆ. ಹಾಗೆ ಮೂರನೆಯ ಪ್ರಶ್ನೆ ನೋಡೋಣ. 6:222 7:? ಇದೆ. ನಿನ್ನೆ ದಿನ ನಿಮಗೆ ಒಂದು ಕೆಲಸ ಕೊಟ್ಟಿದ್ದೆ ನಾನು. n² + 1 n³ + 1 ಈ ರೀತಿ ನೀವು ಒಂದು ಪಟ್ಟಿ ತಯಾರಿಸಬೇಕು ಅಂತ ಹೇಳಿದೆ. ಸ್ಕ್ವೇರ್ ನಂಬರ್ಸ್ದೆಲ್ಲ, ಕ್ಯೂಬ್ ನಂಬರ್ಸ್ದೆಲ್ಲ. ಈ ಒಂದು ಪ್ರಶ್ನೆಯಲ್ಲಿ ಆ ಒಂದು ಕೋಷ್ಟಕ ನಿಮಗೆ ಸಹಾಯ ಆಗುತ್ತೆ. ಇಲ್ಲೇನಾಗಿದೆ ಅಂತ ನಾವು ತಿಳಿದ್ಬೋದು. ಇಲ್ಲಿ 6ರ ಮುಂದೆ 222 ಕೊಟ್ಟಿದ್ದಾರೆ. ಸೊ 6ಕ್ಕೂ 222ಕ್ಕೂ ಏನು ಸಂಬಂಧ ಇದೆ? 6³ ಏನು? 216 ಆಗುತ್ತೆ. ಆ 216ಕ್ಕೆ +6. ಸೊ 6³ + 6 ಏನಾಗಿದೆ ಇಲ್ಲಿ? 222 ಆಗಿದೆ. ಅದೇ ರೀತಿ ನಾವು 7ಗೂ ಸಹ ಮಾಡಬೇಕಾಗತ್ತೆ. ಸೊ 7³ 6 ಸೇರಿಸಬಾರ್ದು, 7³ 7 ಸೇರಿಸಬೇಕಾಗತ್ತೆ. 7³ 343 ಆಗುತ್ತೆ. ಆ 343ಗೆ ನಾವು 7ಅನ್ನು ಸೇರಿಸಿದಾಗ 350 ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಬಿ ಏನಿದೆ 350 ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗುತ್ತೆ. ಇನ್ನು 4ನೆಯ ಪ್ರಶ್ನೆ ನೋಡೋಣ ನಾವು. ಇದು ಸ್ವಲ್ಪ ಭಿನ್ನವಾಗಿದೆ. 6:18 4:? ಇದೆ. ಇಲ್ಲಿ 6 3s 18 ಅಂತ ನಾವು ತಗೊಂಡು 4 3s ಮಾಡೋಣ ಅಂತ ಹೋದರೆ ಅದು ಉತ್ತರ ತಪ್ಪಾಗುತ್ತೆ. ಸೊ ಇಲ್ಲೇನಾಗಿದೆ ಅಂದರೆ 6² ಎಷ್ಟು? 36. ಆ 36ನಲ್ಲಿ ಅರ್ಧ ಎಷ್ಟಾಗುತ್ತೆ? 18. ಸೊ 6ನ ಸ್ಕ್ವೇರ್ನ ಅರ್ಧದಷ್ಟು ಮೊತ್ತವನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ನಾವು 4ಕ್ಕೂ ಸಹ ಮಾಡಬೇಕು. ಸೊ 4² ಎಷ್ಟಾಗುತ್ತೆ? 16 ಆಗುತ್ತೆ. ಸೊ 16 / 2 ಏನಾಗುತ್ತೆ? 8 ಆಗುತ್ತೆ. ಸೊ ಈ ಒಂದು 3 ಆಯ್ಕೆಗಳಲ್ಲಿ 8 ಸರಿಯಾದಂತಹ ಒಂದು ಉತ್ತರ ಆಗುತ್ತೆ. ಇನ್ನು 5ನೆಯ ಒಂದು ಪ್ರಶ್ನೆನ ನೋಡೋಣ. 20:30 110 ಅಂತ ಇದೆ. ಈ ತರಹದ ಪ್ರಶ್ನೆಯನ್ನು ಸುಮಾರು ಬಾರಿ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೂ ಸಹ ನಿಮಗೆ ನಿನ್ನೆ ನೀವು ಬರೆದಂಥ ಒಂದು ಕೋಷ್ಟಕ ಸಹಾಯ ಆಗುತ್ತೆ. ಇಲ್ಲಿ 20 ಮತ್ತು 30 ಅನ್ನೋದು ಏನಾಗಿದೆ ಅಂದರೆ ಇಲ್ಲಿ 5 ಸ್ಕ್ವೇರ್ಗೆ ತುಂಬಾ ಸಮೀಪ ಇದೆ. ಸೊ 5² 25, ಹೌದಲ್ವಾ? ಸೊ 5² - 5 ಏನಾಗುತ್ತೆ? 20 ಆಗುತ್ತೆ. 5² + 5 ಏನಾಗುತ್ತೆ? 30 ಆಗುತ್ತೆ.
ಅದೇ ರೀತಿ ನಾವೇನು ಮಾಡಬೇಕು, ಪಕ್ಕದ ಪ್ರಶ್ನೆಗೆ ಬರಬೇಕು. ಸೊ 110 ಅನ್ನೋದು 11 ಸ್ಕ್ವೇರ್ ಮೈನಸ್ 11 ಆಗಿದೆ. 11 ಸ್ಕ್ವೇರ್ 121, 121 ಮೈನಸ್ 11 110 ಆಗುತ್ತೆ. ಹಾಗಾದ್ರೆ ಉತ್ತರ ಏನಾಗಬೇಕು ನಮ್ಮದು, 11 ಸ್ಕ್ವೇರ್ ಪ್ಲಸ್ 11 ಆಗಬೇಕು. ಸೊ 11 ಸ್ಕ್ವೇರ್ ಪ್ಲಸ್ 11 ಅಂದರೆ 121 ಪ್ಲಸ್ 11 ಆಗುತ್ತೆ, 132 ಆಗುತ್ತೆ. ಸೊ ಆಪ್ಷನ್ ಡಿ ಏನಿದೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗುತ್ತೆ.